ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಾ? ನೋಡಿರಿ ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲೇಟ್ ಆಯಿತು, ಮಾರ್ನಿಂಗಿಂದ ಅಲ್ಲ, ಬಟ್ ಇದು 2 ದಿನದ ಹಿಂದಿಂದ ಬ್ಲಾಗ್ ಆಗಿದೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮತ್ತು ಏನು ಸಮಾಚಾರ? ಎಲ್ಲರೂ ನಿಮ್ಮೂರಲ್ಲಿ ಹೇಗಿದೆ? ಚಳಿ ಸಾಮಾನಂತರೂ ಸಾಕಾಗಿದೆ ಅಲ್ವಾ ಫ್ರೆಂಡ್ಸ್? ಮತ್ತು ಯಪ್ಪೋ ಚಳಿಗೆ ನೀರೇ ಮುಟ್ಟೋಕ್ಕಾಗ್ತಿಲ್ಲ, ಸ್ನಾನನೂ ಮಾಡೋಕ್ಕಾಗ್ತಿಲ್ಲ, ಮಾರ್ನಿಂಗ್ ಬೆಳಗ್ಗೂ ಹೇಳೋಕ್ಕಾಗ್ತಾಯಿಲ್ಲ ಅಲ್ವಾ ಫ್ರೆಂಡ್ಸ್? ಎಲ್ಲರೂ ಅಲ್ಲ, ವಯಸ್ಸಾದವ್ರಕ್ಕಿಂತ ನಾವೇ ಜಲ್ದಿ ಹೇಳಲ್ವಿ. ವಯಸ್ಸಾದವರೆಲ್ಲ ಜಲ್ದಿ ಎದ್ದು ಕೆಲಸ ಮಾಡ್ಕೊತಾಯಿದ್ರೆ ಅಷ್ಟು ಚಳಿ ಇದ್ದರು, ಬಟ್ ನಮಗೆ ಮಾತ್ರ ಆಗ್ತಿಲ್ಲ. ನಿಮಗೂ ಹೆಂಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಈ ವರ್ಷ ನನ್ನ ಪ್ರಕಾರ ಚಳಿ ಭಾಳ ಇದೆ ಅಂದ್ಕೊಳ್ತೀನಿ. ಚಳಿಗೆ ಬೇಗ ಹೇಳೋಕ್ಕಾಗ್ತಾಯಿಲ್ಲ, ಆಫೀಸಿಗೆಲ್ಲ ಹೋಗೋಕ್ಕಾಗ್ತಾಯಿಲ್ಲ, ಅಡುಗೆ ಅಂತೂ ಬೇಗ ಆಗ್ತಾಯಿಲ್ಲ. ಆಮೇಲೆ ಈ ಚಳಿಗೆ ಜಾಸ್ತಿ ಬರೀ ಬಿಸಿ ತಿನ್ನಬೇಕು ಅನಿಸುತ್ತೆ. ಬಟ್ ಬಿಸಿ ತಿನ್ನಬೇಕಂದ್ರೆ ಬಿಸಿ ಮಾಡಬೇಕಲ್ವಾ ಫ್ರೆಂಡ್ಸ್? ನೋಡಿರಿ ಹೆಂಗಿದೆ, ಮಾಡೋಕ್ಕೂ ಬೇಜಾರು, ತಿನ್ನೋಕ್ಕೂ ಬೇಜಾರು. ಒಂದೊಂದು ಟೈಮು ಚಳಿಗೆ ಹೊತ್ಕೊಂಡು ಮಲಗಬೇಕನ್ಸುತ್ತೆ ಜಾಸ್ತಿ. ಮತ್ತು ಏನು ಮಾಡೋಕ್ಕಾಗಲ್ಲ, ಲೈಫ್ನಲ್ಲಿ ಚಳಿ ಮಳೆ ಏನಿದ್ರು ದುಡಿಬೇಕು, ತಿನ್ನಬೇಕು ಅಲ್ವಾ ಫ್ರೆಂಡ್ಸ್? ಮತ್ತು ನಿಮ್ಮ ಒಪಿನಿಯನ್ ತಿಳಿಸಿ. ಆಮೇಲೆ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾವು ಖಾಲಿ ಒಂದು ಬ್ಲಾಗ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅನ್ಕೋತೀನಿ. ಒಂದು ವಿಷಯದ ಬಗ್ಗೆ ಅಂದರೆ, ಈಗ ನಾನು ಹೊಸ ಒಬ್ಬೊಬ್ಬರು ಈಗ ಯಾರ್ಯಾರು ಯಾವ್ಯಾವ ಥರ ಬ್ಲಾಗ್ ಮಾಡ್ತಾಯಿದ್ದಾರೆ ಅಂಥೇಳಿ ನಾನು ಸ್ವಲ್ಪ ಅವ್ರವ್ರ ಪರಿಚಯ ಅಂದರೆ ಅವ್ರವ್ರ ಪೇಜನ್ನ ನಿಮ್ಗೆ ಇಂಟ್ರಡಕ್ಷನ್ ಮಾಡಿಕೊಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಈಗ ಒಂದೊಂದು ಪೇಜ್ನವರು ಕಾಮಿಡಿ ಮಾಡ್ತಿರ್ತಾರೆ, ಒಂದೊಂದು ಪೇಜ್ನವರು ಅಡುಗೆ ಮಾಡ್ತಿರ್ತಾರೆ, ಒಂದೊಂದು ಪೇಜ್ನವರು ಏನಂದರೆ ಮೋಟಿವೇಶನ್ ಮಾಡ್ತಿರ್ತಾರೆ. ನಾನು ಅಂಥವು ಭಾಳ ಪೇಜ್ ನೋಡಿರ್ತೀನಿ, ಅಂದರೆ ಬ್ಲಾಗ್ನ ನೋಡಿರ್ತೀನಿ. ಹಾಗಾಗಿ ಸ್ವಲ್ಪ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಅಷ್ಟೇ. ಅಂದರೆ ಇಂಥವ್ರು ಇಂಥ ಯೂಟ್ಯೂಬ್ ಆಯಿತು, ಆಮೇಲೆ ಫೇಸ್ಬುಕ್ನಲ್ಲಿ ಪೇಜ್ ಆಯಿತು, ಇಂಥವ್ರು ಇಂಥ ಬ್ಲಾಗ್ ಮಾಡ್ತಾಯಿದ್ದಾರೆ, ಹೆಲ್ಪ್ ಆದರೆ ನೋಡಿ ಅಂತ ಹೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಗೌರಿ ಶಂಕರ ಅಂಥೇಳಿ ಅವರನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೀನಿ, ಬಟ್ ಫೇಸ್ಬುಕ್ನಲ್ಲಿ ನೋಡಿಲ್ಲ, ನಾನು ಸರ್ಚ್ ಮಾಡಿಲ್ಲ. ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವ್ರ ಇನ್ಫಾರ್ಮೇಷನ್ ಹೆಂಗಿದೆ ಅಂದರೆ, ಒಬ್ಬ ರೈತನಿಗೆ ಏನೆಲ್ಲ ಬೆನಿಫಿಟ್ ಇದೆ, ರೈತ ಆದರೆ ಏನೆಲ್ಲ ಮಾಡ್ಬೋದು, ಆಮೇಲೆ ಮಾಡಿದರೆ ಎಷ್ಟು ಉದ್ಧಾರ ಆಗ್ತಾರೆ ಅಂಥೇಳಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಬ್ಬ ರೈತರಿಗೆ ಇಂಪಾರ್ಟೆಂಟ್ ಆದಂತಹ ಒಂದು ಪೇಜು ಅಥವಾ ಒಬ್ಬರು ಇನ್ಫಾರ್ಮೇಷನ್ನ ಹೇಳೋರು ಗೈಡು ಅಂದರೆ ಶ್ರೀ ಗೌರಿಶಂಕರ ಅಂತ ಹೇಳ್ತೀನಿ. ಭಾಳ ಚೆನ್ನಾಗಿ ಹೇಳ್ತಾರೆ. ನನಗಂತೂ ಅವರು ಹೇಳೋದು ಕೇಳಿದರೆ ಒಂಥರ ಇನ್ಸ್ಪೈರ್ ಇದ್ದಂಗೆ ಅವರು. ಹೌದಲ್ಲ, ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೊರಗೆ ಜಾಬ್ ಮಾಡೋದಕ್ಕಿಂತ ನಾವು ಓನ್ ಬಿಸ್ನೆಸ್ ಆಗಿ ಮಾಡ್ಬೋದಲ್ವಾ? ಒಂದು ಕೋಳಿ ಸಾಗಾಣಿಕೆ ಆಯಿತು, ಒಂದು ದನ ಮಾಡೋದಾಯಿತು, ಆಮೇಲೆ ಹೊಲ ಮಾಡೋದಾಯಿತು. ಹೊಲದಲ್ಲಿ ಹೇಗೆ ನಾವು ಮಾಡಿದರೆ ನಮ್ಮ ಜಾಸ್ತಿ ಬೆಳೆಗಳು ಬರ್ತಾವು ಅಂಥೇಳಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ನನಗದು ಅವರು ಪೇಜ್ ನೋಡಕತ್ರೆ ಒಂದು ಸ್ಕಿಪ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ನೀವು ಏನು ಮಾಡಿರಿ, ಯಾರಾದರೂ ಒಂದು ಓನ್ ಬಿಸ್ನೆಸ್ ಮಾಡಬೇಕಂದ್ರೆ ಅವರು ಇನ್ಸ್ಪೈರ್ ಆಗಿದ್ದಾರೆ, ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ಕೋಳಿ ಬಿಸ್ನೆಸ್ ಆಯಿತು ಆಮೇಲೆ ಏನಾಯಿತು, ರೈತರ ಇದನ್ನು ಬೆಳೆಯೋಕ್ಕಾಯಿತು, ಅವ್ರು ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾರೆ. ಯಾವ ಥರ ಮಾಡಿದರೆ ಹೇಗಾಗುತ್ತೆ ಅಂಥೇಳಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾರಿಗೆಲ್ಲ ಅವ್ರ ಇನ್ಫಾರ್ಮೇಷನ್ ಬೇಕು, ಇಲ್ಲ ಅವ್ರದ್ದು ನೋಡ್ತೀನಿ ನಾನು, ಚೆನ್ನಾಗಿದ್ದರೆ ನೋಡಿ, ನಿಮ್ಮ ಇಷ್ಟ. ನಾನೇನು ಅದಕ್ಕೇನು ಫೋರ್ಸೇಬಲ್ ಇಲ್ಲ. ನನಗೆ ಹೇಳಬೇಕನ್ನಿಸ್ತು, ನಾನು ಹೇಳಿದೆ ಅಷ್ಟೇ. ಅದು ನಿಮ್ಮ ಒಪಿನಿಯನ್ನು. ಮತ್ತು ನನ್ನ ಪೇಜ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್. ಬ್ಲಾಗ್ ಇಷ್ಟ